ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಲೈಂಗಿಕ ಜೀವನ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಹೀಗಿರುವಾಗ ಗಂಡಸರು ಮತ್ತು ಹೆಂಗಸರು ಸಂಭೋಗದ ಕುರಿತಾದ ತಪ್ಪು ಕಲ್ಪನೆಗಳ ಬಗ್ಗೆ ಮೊದಲು ಅರ್ಥ ಮಾಡಿಕೊಳ್ಳುವುದು ಒಳಿತು. ಹೆಂಗಸರು ತೃಪ್ತಿಯಾಗಲು ಗಂಡಸರ ಶಿಶ್ನ ಗಾತ್ರ ಲೆಕ್ಕಕ್ಕೆ ಬರುವುದಿಲ್ಲ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ಮಹಿಳೆಗೆ ನಿಮ್ಮ ಶಿಶ್ನದ ಉದ್ದಳತೆ ಯಾವತ್ತಿಗೂ ಮಹತ್ವದ್ದೆನಿಸುವುದಿಲ್ಲ. ಮಹಿಳೆಯ ಜನನಾಂಗವು ಯಾವುದೇ ಗಾತ್ರಕ್ಕಾದರೂ ಹಿಗ್ಗುವ ಕ್ಷಮತೆ ಹೊಂದಿರುತ್ತದೆ. ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅಂದಹಾಗೆ ಹೆರಿಗೆಯಾಗದ ಹೆಣ್ಣುಮಕ್ಕಳ ಜನನಾಂಗವು ಸಾಮಾನ್ಯ ಸ್ಥಿತಿಯಲ್ಲಿ 3 ಇಂಚುಗಳಷ್ಟು ಅಗಲವಿರುತ್ತದೆ. ಅದೇ ಉದ್ರೇಕದ ಸ್ಥಿತಿಯಲ್ಲಿ ಅವಳ ಜನನಾಂಗವು 4 ಇಂಚುಗಳಷ್ಟು ಅಗಲವಾಗುತ್ತದೆ. ಇದರರ್ಥ ಯಾರೇ ಆದರೂ ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳಬಲ್ಲರು, ಒಂದು ವೇಳೆ 3.5 ಇಂಚಿಗಿಂತ ಕಡಿಮೆ ಇರದಿದ್ದರೆ ಎನ್ನುವುದು ಗಮನಾರ್ಹ. ಇನ್ನು ಹೆಣ್ಣುಮಕ್ಕಳ ಜನನಾಂಗವು 0.150 ರಿಂದ 200ರಷ್ಟು ಹಿಗ್ಗುವ ಸಾಮರ್ಥ್ಯ ಹೊಂದಿದೆ. ಆದರೆ ಅದು ಒಂದೇ ಸಲಕ್ಕೆ ಅಲ್ಲ, ಆದರೆ ನಿಧಾನವಾಗಿ ಎಷ್ಟೇ ದೊಡ್ಡ ಗಾತ್ರದವರಾದರೂ ಪ್ರವೇಶಿಸಬಹುದು. ಒಂದು ವೇಳೆ ಶಿಶ್ನದ ಗಾತ್ರ ಹೆಚ್ಚಿಸಲು ನೀವು ಏನಾದರೂ ಚಿಕಿತ್ಸೆಗಳು ಇಲ್ಲವೇ ಮಾತ್ರೆ ಅಥವಾ ಲೇಪನಗಳ ಬಗ್ಗೆ ಯೋಚನೆ ಮಾಡಿದ್ದರೆ ಅದು ಸಂಪೂರ್ಣವಾಗಿ ಹಣ, ಸಮಯ ವ್ಯರ್ಥಕ್ಕೆ ಕಾರಣವಾಗಬಹುದು. ಹೀಗಾಗಿ ನೀವು ಏನಾದರೂ ಶಿಶ್ನ ಹಿಗ್ಗಿಸುವ ಯೋಚನೆಯಲ್ಲಿದ್ದರೆ ನಿಯಮಿತ ವ್ಯಾಯಾಮ ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು. ಅದೇ ತರಹ ವಯಸ್ಸಾದಂತೆ ಶಿಶ್ನದ ಗಾತ್ರ ಕುಗ್ಗುವ ಸಂದರ್ಭದಲ್ಲಿ ಬಳಸಬಹುದು. ಶಿಶ್ನ ಹಿಗ್ಗಿಸುವ ಶಸ್ತ್ರಚಿಕಿತ್ಸೆ ಮಾಡಿಸಬಹುದು. ಇದರಿಂದ ಅಲ್ಪ ಪ್ರಮಾಣದ ಪರಿಣಾಮಕಾರಿ ಎನಿಸಬಹುದು, ಆದರೆ ಇದಕ್ಕೆ ಉಪಪರಿಣಾಮಗಳು ಇರುವುದರಿಂದ, ಬೇಡದ ಪರಿಣಾಮಗಳಾಗುವ ಸಾಧ್ಯತೆಗಳು ಇರುವುದರಿಂದ ವೈದ್ಯರೊಂದಿಗೆ ಸೂಕ್ತವಾಗಿ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕು. ನಿಮಗೆ ಗೊತ್ತಾ, ಶಿಶ್ನ ಗಾತ್ರ ಹೆಚ್ಚಿಸಲು ಮಾಡುವ ಶಸ್ತ್ರಚಿಕಿತ್ಸೆಗಳಲ್ಲಿ ಶಿಶ್ನದ ಅಸ್ಥಿ ರಜ್ಜು ಬಳಿ ಸೀಳಿ ಶಿಶ್ನದ ಗಾತ್ರವನ್ನು ಹೆಚ್ಚಿಸುವ ಶಸ್ತ್ರಚಿಕಿತ್ಸೆ ಹೆಚ್ಚು ಜನಪ್ರಿಯವಾಗಿದೆ. ಈ ಅಸ್ಥಿರಜ್ಜನ್ನು ಶಿಶ್ನ ಆರಂಭವಾಗುವ ಸ್ಥಳದಲ್ಲಿ, ಜನನಾಂಗದ ಬಳಿ ಇರುವ ಕೂದಲಿನ ನಡು ನೀವಿದನ್ನು ಸ್ಪರ್ಶಿಸಬಹುದಾಗಿದೆ. ಆದರೆ ಇದರಿಂದಾಗಿ ಶಿಶ್ನದ ಮುಂಭಾಗದಲ್ಲಿ ಬಾಗುವ ಸಾಧ್ಯತೆ ಹೆಚ್ಚಿದೆ. ಲೈಂಗಿಕತೆಯ ಸಂದರ್ಭದಲ್ಲಿ ಪ್ರವೇಶಿಸುವಾಗ ಕೈಯಿಂದ ಸಹಾಯ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಹಿಗ್ಗಿಸುವ ಸಾಧನ. ಇವನ್ನು ಸ್ಟ್ರೆಚರ್ಗಳೆಂದು ಕರೆಯಲಾಗುತ್ತದೆ. ಆಯತಾಕಾರದ ಚೌಕಟ್ಟಿರುವ ಈ ಸಾಧನವನ್ನು ಪ್ರತಿದಿನವೂ ಕೆಲವು ಗಂಟೆಗಳ ಕಾಲ ಧರಿಸಬೇಕು. ಅವು ನಿಮ್ಮ ಜನನಾಂಗವನ್ನು ಗರಿಷ್ಠ ಮಟ್ಟಕ್ಕೆ ಎಳೆದು ಹಿಡಿದಿಟ್ಟಿರುತ್ತವೆ. ನಿಧಾನವಾಗಿ ಅದು ಗರಿಷ್ಠ ಅಳತೆಗೆ ಬಂದಿರುತ್ತದೆ ಎನ್ನುವುದು ಇದರ ಹಿಂದಿನ ಮರ್ಮ. 6 ರಿಂದ 9 ತಿಂಗಳವರೆಗೆ ಪ್ರತಿದಿನವೂ ಧರಿಸಬೇಕಿರುವುದು ಅಗತ್ಯ. ಇದು 1.8 ಸೆಂ. ಮೀನಿಂದ 2.8 ಸೆಂ. ಮೀ ವರೆಗೆ ಹೆಚ್ಚಿಸಬಹುದು. ಇನ್ನು ಶಿಶ್ನದ ಕುರಿತು ಮಹಿಳೆಯರ ದೃಷ್ಟಿಕೋನದ ಬಗ್ಗೆ ನೋಡೋದಾದ್ರೆ, ಬಹುತೇಕ ಮಹಿಳೆಯರು ದೊಡ್ಡ ಗಾತ್ರವನ್ನು ಅಷ್ಟು ಇಷ್ಟಪಡಲಾರರು. ಅಳತೆಯಿಂದಾಗಿಯೇ ಅಂಜುವವರೂ ಇದ್ದಾರೆ. ಕೆಲವು ಮಹಿಳೆಯರು ಉದ್ದಕ್ಕಿಂತಲೂ ಶಿಶ್ನದ ದಪ್ಪವನ್ನು ಇಷ್ಟಪಡುತ್ತಾರೆ. ಕಾರಣವೆಂದರೆ ಪ್ರವೇಶದ ಸಂದರ್ಭದಲ್ಲಿ ಆ ಸ್ಪರ್ಶವನ್ನು ಬಹುತೇಕರು ಇಷ್ಟಪಡುತ್ತಾರೆ. ಒಂದು ವೇಳೆ ನಿಮಗೆ ನಿಮ್ಮ ಶಿಶ್ನದ ಗಾತ್ರದ ಸಮರ್ಪಕವಾಗಿಲ್ಲ ಎಂದೆನಿಸುತ್ತಿದ್ದಲ್ಲಿ, ಅಸಮಾಧಾನವಿದ್ದಲ್ಲಿ, ಪರಿಣತ ತಜ್ಞರನ್ನು ಭೇಟಿ ಮಾಡಿ ಸಮಾಲೋಚಿಸಿ ಅದನ್ನು ಬಿಟ್ಟು ಯಾವುದೇ ಜಾಹೀರಾತುಗಳಿಗೆ ಮರುಳಾಗಬೇಡಿ. ಜಾಹೀರಾತನ್ನು ನಂಬಿ ಮಾತ್ರೆ ಅಥವಾ ಸಾಧನಗಳನ್ನು ಬಳಸಬೇಡಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.